ಲಿಮಿಟ್ಸ್ ಅಲ್ಲಿ ಅರ್ಲಿ ಮಾರ್ನಿಂಗ್ ಇವತ್ತು ಅಂದ್ರೆ ಡಬಲ್ ಮರ್ಡರ್ ಕೇಸ್ ಒಂದು ರಿಪೋರ್ಟ್ ಆಗಿದೆ. ಈ ಕೇಸಲ್ಲಿ ಜೆಜೆ ಕಾಲೋನಿಯಲ್ಲಿ ಒಂದು ಮನೆಯಲ್ಲಿ ನಮಗೆ 2 ಜನ ಲೇಡೀಸ್ದು ಬಾಡಿ ಸಿಕ್ಕಿದೆ. ಬೋತ್ ಲೇಡೀಸ್ ಆರ್ ಸಿಸ್ಟರ್ಸ್. ಈ ಕೇಸ್ದು ಇನ್ವೆಸ್ಟಿಗೇಷನ್ ಆದಮೇಲೆ ನಮಗೆ ಮಾಹಿತಿ ಸಿಕ್ಕಿದೆ ಕಿ ಈ ಲೇಡಿ ಯಾರು ಇದ್ದಾರೆ ಶಮಾ, ಅವ್ರದ್ದು ಹಸ್ಬೆಂಡ್ ಎಜಾಜ್, ಇವರದ್ದು ಮದುವೆ ಆಗಿತ್ತು ಗಲ್ಪೇಟೆ ರೆಹಮತ್ ನಗರಲ್ಲಿ ವಾಸ ಇದೆ. ಈ ಶಮಾ ಇವರದು ಮತ್ತೆ 3 ಮಕ್ಕಳು ಇದ್ದಾರೆ. ಸೊ ಶಮಾದು ಮದರ್ದು ಡೆತ್ ಆಗಿತ್ತು 2-3 ತಿಂಗಳು ಹಿಂದೆ. ಸೊ ಅವರು ಅಲ್ಲಿಂದ ಮಕ್ಕಳ ಜೊತೆಗೆ ಚಿಂತಾಮಣಿಗೆ ಬಂದಿದ್ದರು ಆ ಟೈಮ್ಗೆ. ಆಮೇಲೆಯಿಂದ ಇವರು ಸುಮಾರು ಬಾರಿ ಅವರಿಗೆ ವಾಪಸ್ ಕರೆದಿದ್ದಾರೆ, ಇವರು ವಾಪಸ್ ಹೋಗಲಿಲ್ಲ. ಈ ಕಾರಣ ಬಗ್ಗೆ ಸುಮಾರು ಬಾರಿ ಇವರದು ಮ್ಯಾರಿಟಲ್ ಡಿಸ್ಪ್ಯೂಟ್ಸ್ ಮತ್ತು ಜಗಳ ಆಗಿದ್ದು, ಕ್ವಾರಲ್ಸ್ ರೆಗ್ಯುಲರ್ ಆಗಿ ಆಗ್ತಾ ಇತ್ತು. ಇವತ್ತು ಬೆಳಿಗ್ಗೆ ಇವರು ನಮ್ಮ ಆರೋಪಿ ಎಜಾಜ್ ಅಲ್ಲಿಂದ ಅರೌಂಡ್ 5 ಗಂಟೆಗೆ 5:15 ಬಿಟ್ಟಿದ್ದೀರಾ ಗಲ್ಪೇಟೆಯಿಂದ ಒಂದು ಬೈಕಲ್ಲಿ. ಇಲ್ಲಿ ಅರೌಂಡ್ 6:30 ಬಂದು ಜೆಜೆ ಕಾಲೋನಿಯಲ್ಲಿ ಯಾವ ಮನೆಯಲ್ಲಿ ಇವರು ಇದ್ದಾರೆ ಆ ಮನೆಯಲ್ಲಿ ಹೋಗಿ ಈ 2 ಜನ ಲೇಡೀಸ್ ಮಲಗಿದ್ರು ಮತ್ತು ಮಕ್ಕಳು ಕೂಡ ಇದ್ರು. 2 ಜನ ಲೇಡೀಸ್ಗೆ ಹೋಗಿ ಚಾಕುವಿಂದ ಅಟ್ಯಾಕ್ ಮಾಡಿ ಅವರಿಗೆ ಸಾಯಿಸಿದ್ದಾರೆ. ಆಮೇಲೆ 3 ಜನ ಮಕ್ಕಳಿಗೆ ಗಾಡಿಯಲ್ಲಿ ಕರ್ಕೊಂಡು ವಾಪಸ್ ಗಲ್ಪೇಟೆ ಹೋಗಿದ್ದಾರೆ. ಗಲ್ಪೇಟೆಯಲ್ಲಿ ಇವರು ಮಕ್ಕಳಿಗೆ ಮನೆಯಲ್ಲಿ ಬಿಟ್ಟು ಗಲ್ಪೇಟೆ ಸ್ಟೇಷನಲ್ಲಿ ಅರೌಂಡ್ 8:45 ಸರೆಂಡರ್ ಮಾಡಿದ್ದಾರೆ. ಅಲ್ಲಿಂದ ನಮಗೆ ಮಾಹಿತಿ ಬಂದಿದೆ ಬೆಳಿಗ್ಗೆಯಿಂದ ಈ ಥರ ಯಾರು ಮಾಹಿತಿ ಕೊಳ್ಳಿಲ್ಲ ಕಿ ಈ ಥರ ಮರ್ಡರ್ ಆಗಿದೆ. ಇವರು ಯಾವಾಗ ಸರೆಂಡರ್ ಮಾಡಿದರೆ ಆಮೇಲೆ ಇದು ಎಲ್ಲರ ಗಮನಕ್ಕೆ ಬಂದಿದೆ ಕಿ ಈ ಥರ ಇನ್ಸಿಡೆಂಟ್ ಆಗಿದೆ ಇಲ್ಲಿ. ಈಗ ನಾವು ಅಲ್ಲಿಂದ ಆರೋಪಿಗೆ ಸೆಕ್ಯೂರ್ ಮಾಡಿ ಕರ್ಕೊಂಡು ಬರ್ತಾ ಇದ್ದೀವಿ. ಬೇಸಿಕ್ ಮೆಟಲ್ ಡಿಸ್ಪ್ಯೂಟ್ ಕರೆಂಟ್ ಬಗ್ಗೆ ಇದು ಇನ್ಸಿಡೆಂಟ್ ಆಗಿದೆ. ಗಲಾಟ ಅವ್ರದ್ದು ಮೊದಲಿಂದ ಆಗ್ತಾ ಇತ್ತು. ಅವರಿಗೆ ಮನೆಯಲ್ಲಿ ವಾಪಸ್ ಬನ್ನಿ ಈ ಥರ ಕರೀತಾ ಇದ್ರು. ಈ ಕಾರಣ ಬಗ್ಗೆ ಗಲಾಟ ರೆಗ್ಯುಲರ್ ಆಗಿ ಆಗ್ತಾ ಇದ್ರು. ಇವರು ವಾಪಸ್ ಹೋಗಲಿಲ್ಲ 3 ಮಂತ್ಸಿಂದ. ಬೆಳಿಗ್ಗೆ ಇವತ್ತು ಬಂದು ಇವರು ಡೈರೆಕ್ಟ್ ಅಟ್ಯಾಕ್ ಮಾಡಿದ್ದಾರೆ, ಈ ಥರ ನಮಗೆ ಮಾಹಿತಿ ಇದೆ. ಬಿಕಾಸ್ ಬೇರೆ ಅಕ್ಕಪಕ್ಕದವರಿಗೆ ಏನೂ ಮಾಹಿತಿ ಇರಲಿಲ್ಲ ಕಿ ಯಾವಾಗ ಆಯಿತು ಹೇಗೆ ಆಯಿತು ಏನೂ ಸೌಂಡ್ ಬರಲಿಲ್ಲ ಅವರು. ಅವರು 2 ಜನ ಜೊತೆಗೆ ಇದ್ರು. ಮತ್ತೆ ಈಗ ನಮಗೆ ಆರೋಪಿ ಸಿಕ್ಕಿದ್ದು ಅವರದ್ದು ಇಂಟರ್ಗೇಷನ್ ಮಾಡ್ತೀವಿ ನಾವು ಕಿ ಇನ್ನೊಬ್ರು ಲೇಡಿದು ಯಾಕೆ ಮಾಡಿದ್ದಾರೆ, ಅದು ಕೂಡ ಏನಾದರೂ ಕಾರಣ ಇರಬೇಕು. ಬಟ್ ಅದು ಇನ್ವೆಸ್ಟಿಗೇಷನ್ ನಿಮಗೆ ಈ ವಿಚಾರದ ಬಗ್ಗೆ ಈ ತರ ಕೊಲೆ ಮಾಡ್ತಾನೆ ಅಂತ ಹೇಳ್ಕೊಟ್ಟಿದ್ರು ಅವರು. ಮಕ್ಕಳು ಕೂಡ ಅದೇ ಮನೆಯಲ್ಲಿ ಅವ್ರದ್ದು ವಯಸ್ಸು ತುಂಬ ಕಮ್ಮಿ ಇದೆ. ಸೊ ನೋಡೋಣ ನಾವು ಯಾವುದು ಕೌನ್ಸಿಲಿಂಗ್ ಅಥವಾ ಚೈಲ್ಡ್ ವೆಲ್ಫೇರ್ ಕಮಿಟಿದವರಿಗೆ ಹೆಲ್ಪ್ ಮಾಡಿ ಅವ್ರ ಜೊತೆ ಮಾತಾಡ್ತೀವಿ. ಈಗ ದೂರ ನಾವು ಅವ್ರ ಫ್ಯಾಮಿಲಿ ಮೆಂಬರ್ಸಿಂದ ತಗೊಳ್ತಾ ಇದ್ದೀವಿ. ಬೇರೆ ಸಿಸ್ಟರ್ಸ್ ಇದ್ದಾರೆ, ಅಕ್ಕಪಕ್ಕದಲ್ಲಿ ಬೇರೆ ಸಿಸ್ಟರ್ಸ್ ಇದ್ದಾರೆ, ಅವರೆಲ್ಲ ದೂರ ತಗೊಳ್ತಾ ಇದ್ದೀವಿ. ಇಲ್ಲಿ ಕೋಲಾರದಿಂದ ಇಲ್ಲಿ ಬಂದು ಅವ್ರ ಮನೆಗೆ ಬಂದು ಎಷ್ಟು ದಿನ ಆಗಿದೆ ಸರ್? 3 ಮಂತ್ಸಿಂದ ಇವರದ್ದು ಮದರ್ದು ಡೆತ್ 3 ಮಂತ್ಸಿಂದ ಆಗಿತ್ತು. ವೈಫ್ ಮದರ್ದು ಡೆತ್ ಆ ಟೈಮ್ಗೆ ಇವರು ಬಂದಿದ್ದಾರೆ ಅವ್ರ ಕಾರ್ಯಗತಿ ವಗೇರೆ ಮಾಡೋಕ್ಕೆ. ಆ ಟೈಮಿಂದ ಇವರು ವಾಪಸ್ ಹೋಗಲಿಲ್ಲ. ಆ ಕಾರಣಕ್ಕೆ ಇವರು